ನಮಸ್ಕಾರ. ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಮ್ದಂಡ್. ಯದಾ ಚಂದ್ರಂ ರಾಹು ಗ್ರಹಸತಿ ತದಾ ಲೋಕೆ ಭಯಂ ಮಹತ್. ಅಂದರೆ ಯಾವಾಗ ಚಂದ್ರನನ್ನು ರಾಹು ಗ್ರಹಿಸುತ್ತಾನೋ ಆಗ ಸಮಾಜದಲ್ಲಿ ಭಯ ಉಂಟಾಗುತ್ತೆ, ಭಯ ಆವರಿಸುತ್ತೆ ಅಂತ ಹೇಳಿ. ಈಗ ಚಂದ್ರಗ್ರಹಣ ಇವತ್ತು ಆಗುತ್ತೆ. ಈ ಬಾರಿಯ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ. ಸೊ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಕುತೂಹಲದ ಜೊತೆಗೆ ಭಯ ಕೂಡ ಆವರಿಸಿದೆ. ನೋಡಿ, ಸಾಮಾನ್ಯವಾಗಿ ಪ್ರತಿ ಬಾರಿ ಗ್ರಹಣ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಭಯ ಆವರಿಸುತ್ತೆ. ಈ ಭಯದ ಅವಶ್ಯಕತೆ ಏನಾದರೂ ಇದೆಯಾ? ಗ್ರಹಣ ಅಂದರೆ ಕೆಟ್ಟದ್ದೇ ಆಗ್ಬಿಡುತ್ತಾ? ಗ್ರಹಣ ಅಂದರೆ ಕೆಟ್ಟದ್ದೇನಾ, ಒಳ್ಳೆಯದೇನೂ ಆಗಲ್ವಾ? ಇದ್ರ ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರಿಗೆ ಒಳ್ಳೆಯದಾಗುತ್ತೆ, ಯಾರಿಗೆ ಕೆಟ್ಟದ್ದಾಗುತ್ತೆ, ರಾಶಿ ಫಲ ಹೇಗಿದೆ, ಯಾರಿಗೆ ಶುಭ ಫಲ ಇದೆ, ಯಾರಿಗೆ ಮಿಶ್ರ ಫಲ ಇದೆ, ಯಾರಿಗೆ ಕಂಪ್ಲೀಟಾಗಿ ಅಶುಭ ಫಲ ಇದೆ. ಇದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಮನಸ್ಕಾರಕ. ಸೊ ಚಂದ್ರನ ಪ್ರಭಾವ ರಾಷ್ಟ್ರ ರಾಜಕಾರಣದ ಮೇಲೆ ಮತ್ತು ರಾಜ್ಯ ರಾಜಕಾರಣದ ಮೇಲೆ, ಜೊತೆಗೆ ರಾಜನಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಸದ್ಯದ ರಾಜ ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವದ ಮೂಲಕ ಆಯ್ಕೆ ಆಗಿದ್ರು ಕೂಡ ರಾಜ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಅವರ ಕುರ್ಚಿ ಬದಲಾಗುತ್ತಾ ಅಂದರೆ ಸಿ ಎಂ ಬದಲಾಗ್ತಾರಾ? ಚರ್ಚೆ ಕೂಡ ಇದೆಯಲ್ವಾ, ಸಿ ಎಂ ಬದಲಾಗ್ತಾರಾ? 75 ವರ್ಷದ ನಂತರ ಬಿ ಜೆ ಪಿಯಲ್ಲಿ ಯಾರೂ ಕೂಡ ಅಧಿಕಾರದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ನರೇಂದ್ರ ಮೋದಿಯವರಿಗೆ 75 ವರ್ಷ ಆಗ್ತಾ ಇದೆ. ಸೊ ಅವರೇನಾದರೂ ಚೇಂಜ್ ಆಗ್ತಾರಾ? ಈ ಬೆಳವಣಿಗೆ ಇದಲ್ಲದೆ 7 ವರ್ಷಗಳ ನಂತರ ನರೇಂದ್ರ ಮೋದಿಯವರು ಚೀನಾಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚೀನಾ ವರ್ಸಸ್ ಭಾರತ ಅಂತ ಇದ್ದದ್ದು ಈಗ ಚೀನಾ ಮತ್ತು ಭಾರತ ಆಗಿದೆ. ಅಂದರೆ ಸ್ನೇಹ ಸಂಬಂಧ ಉಂಟಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದಿಷ್ಟು ಸುಂಕಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ಮೇಲೆ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಮುಖ್ಯವಾಗಿ ಭಾರತದ ಮೇಲೆ 50% ಸುಂಕವನ್ನು ವಿಧಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಒಂದು ಕಡೆ, ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ, ಏನಾದರೂ ಪರಿಣಾಮ ಬೀರುತ್ತಾ ಇಲ್ವಾ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಚಂದ್ರಗ್ರಹಣದ ಬಗ್ಗೆ ಏನು ಹೇಳ್ತಾರೆ? ಇದು ಸಹಜ ಪ್ರಕ್ರಿಯೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹೌದು, ಆದರೂ ಕೂಡ ವಿಜ್ಞಾನಿಗಳಿಗೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತು ಚರ್ಚೆಯನ್ನು ಮಾಡ್ತೀನಿ. ರಾಹುಗ್ರಸ್ತ ಚಂದ್ರಗ್ರಹಣ ಇವತ್ತು ಅತ್ಯಂತ ಸುದೀರ್ಘವಾಗಿ ನಡೆಯುತ್ತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಅಪಾಯವನ್ನು ಉಂಟು ಮಾಡುತ್ತಾ? ಇದಲ್ಲದೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡೋದಾದರೆ 2011, 2019ರಲ್ಲಿ ಗ್ರಹಣ ಸಂಭವಿಸುತ್ತೆ. ಇದೇ ವರ್ಷಗಳಲ್ಲಿ 2011ರಲ್ಲಿ ಜಪಾನ್ನಲ್ಲಿ ಭೀಕರವಾದ ಸುನಾಮಿ ಉಂಟಾಗ್ಬಿಡುತ್ತೆ. 2019ರ ಅಂತ್ಯದಲ್ಲಿ ಸೂರ್ಯಗ್ರಹಣ ಆಗುತ್ತೆ. ಬಟ್ 2019 ಅಂತ ಹೇಳಿದ್ರೆ ಕೋವಿಡ್ ನೆನಪಾಗುತ್ತೆ. ಯಾಕೆ ಗ್ರಹಣ ಬಂದಂತಹ ಸಂದರ್ಭದಲ್ಲಿ ಭೌಗೋಳಿಕವಾಗಿ ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗುತ್ತೆ? ಇದಕ್ಕೇನಾದರೂ ರೀಸನ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಪ್ರದೀಪ್ ನಾಡಿಗ್, ಧಾರ್ಮಿಕ ಚಿಂತಕರು, ಅದೇ ರೀತಿಯಾಗಿ ವಾಸ್ತು ಹಸ್ತಶಾಸ್ತ್ರ ವಿಮರ್ಶಕರಾಗಿರುವಂಥ ಜ್ಯೋತಿಷ್ಯ ಆಚಾರ್ಯ ಬಾಲಸುಬ್ರಹ್ಮಣ್ಯ ಅವರು, ಅದೇ ರೀತಿಯಾಗಿ ಲೇಖಕರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪಂಡಿತರಾಗಿರುವಂಥ ಡಾಕ್ಟರ್ ಅರುಣ್ ಗುರುಜಿ ಅವರು ಕೂಡ. 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರದೀಪ್ ಸರ್. ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಹೇಳ್ತಾ ಇದ್ದೆ. ಮುಖ್ಯವಾಗಿ ಗ್ರಹಣ ಅಂತ ಹೇಳಿದ್ರೆ ಭಯ ಆವರಿಸುತ್ತೆ. ಈ ಭಯದ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಮೊದಲು ನಾವು ಗ್ರಹಣ ಅಂತಕ್ಕಂಥದ್ದು ಏನು ಅಂತ ತಿಳ್ಕೊಳ್ಳೋಣ. ಗ್ರಹಣ ಪದವನ್ನು ಸುಮಾರು ಕೇಳ್ತೀವಿ ನಾವು. ಹೌದು. ಪಾಣಿಗ್ರಹಣ, ಸನ್ಯಾಸ ಗ್ರಹಣ, ಇವೆಲ್ಲ ಇದೆಯಲ್ಲ. ಗ್ರಹಣ ಅಂತ ಹೇಳಿದ್ರೆ ಪಡೆಯುವಂಥದ್ದು, ಸ್ವೀಕರಿಸುವಂಥದ್ದು. ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವಿನ ಏನಾದರೂ ಒಂದು ಪಡೆಯುವಂಥದ್ದು. ಆ ಪಡೆಯುವಿಕೆ ಇದೆಯಲ್ಲ, ಅದರಲ್ಲಿ ತುಂಬ ಬದಲಾವಣೆ ಇರ್ತದೆ. ಉದಾಹರಣೆಗೆ ಪಾಣಿಗ್ರಹಣ ಅಂತ ಹೇಳಿದ್ರೆ ವಧುವರರು ಮಾಂಗಲ್ಯ ಧಾರಣೆ ಮಾಡಿದ್ರು ಕೂಡ ಅವರು ದಂಪತಿಗಳಾಗಿರೋದಿಲ್ಲ. ಯಾವಾಗ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಆ ಹುಡುಗ ವರ ವಧುವಿನ ಕೈಯನ್ನು ಹಿಡಿತಾನೆ ಅಗ್ನಿ ಸಾಕ್ಷಿಯಾಗಿ, ಅದು ಪಾಣಿಗ್ರಹಣವಾಗುತ್ತೆ. ಅಲ್ಲಿಂದ ಅವರು ದಂಪತಿಗಳಾಗ್ತಾರೆ. ಅಲ್ಲಿಂದ ಅವರ ಜೀವನದ ಒಂದು ಶೈಲಿನೇ ಬದಲಾವಣೆ ಆಗ್ತದೆ. ಇಬ್ಬರು ಕೂಡ ಸಂಸಾರ ನೌಕೆಯಲ್ಲಿ ಸಾಕ್ತಾರೆ. ಹಾಗೆ ಸನ್ಯಾಸ ಗ್ರಹಣವೂ ಕೂಡ ಅಷ್ಟೇ. ಶಿಷ್ಯವೃತ್ತಿಯಲ್ಲಿರ್ತಕ್ಕಂಥವ್ರು ಒಂದು ಆಶ್ರಮದ ಒಂದು ಬದಲಾವಣೆ ಆಗ್ತದೆ. ಬ್ರಹ್ಮಚಾರಿಯಿಂದ ಸನ್ಯಾಸಾಶ್ರಮ ಇರ್ಬೋದು, ಅಥವಾ ಗೃಹಸ್ಥರಿಂದ ಸನ್ಯಾಸಾಶ್ರಮ ಇರ್ಬೋದು, ವಾನಪ್ರಸ್ಥದಿಂದ ಸನ್ಯಾಸಾಶ್ರಮ ಇರ್ಬೋದು. ಯಾವುದೇ ಒಂದು ರೀತಿಯಲ್ಲಿ ನೋಡಿದ್ರು ಕೂಡ ಅವರ ಒಂದು ಪ್ರಕೃತಿಯ ಸಂಪೂರ್ಣ ಜವಾಬ್ದಾರಿ ಬದಲಾವಣೆ ಆಗ್ತದೆ. ಅದು ಗ್ರಹಣ ಅಂತ ಹೇಳಿ, ಗ್ರಹಣ ಪಡಿತಕ್ಕಂಥದ್ದು.
ಹಾಗಾಗಿ ಈ ಚಂದ್ರಗ್ರಹಣದಲ್ಲೂ ಕೂಡ ಏನು ಪಡಿತೀವಿ ನಾವು, ಗ್ರಹಣ ಯಾರಿಗೆ, ಏನು ತಗೊಳ್ತೀವಿ, ಯಾವುದಕ್ಕೋಸ್ಕರ ತಗೊಳ್ತೀವಿ, ಏನನ್ನ ಅಲ್ಲಿ ಶಕ್ತಿ ಇದೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಧರ್ಮದ ಚಿಂತನೆಯಲ್ಲಿ ನೋಡಬೇಕು. ವೈಜ್ಞಾನಿಕ ಚೌಕಟ್ಟಿರಬೇಕು, ಅದರ ಧರ್ಮದ ಆಧಾರ ಇರಬೇಕು. ವೈಜ್ಞಾನಿಕ ಚೌಕಟ್ಟು, ಧರ್ಮದ ಆಧಾರ ಎರಡೂ ಇದ್ದಾಗ ಅದಕ್ಕೊಂದು ನೆಲೆ ಬೆಲೆ ಎಲ್ಲದೂ ಸಿಗ್ತದೆ ಅಂತ ಹೇಳಿ ಅಲ್ವಾ. ಸೂರ್ಯಚಂದ್ರರ ಒಂದು ನೆರಳಿನ ಆಟ ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳ್ಬಿಡ್ತಾರೆ. ನೆರಳಿನ ಆಟ ಅಲ್ಲ, ಪ್ರಕೃತಿ ನಮಗೆ ಕಲಸಕ್ಕೆ ಬಂದಿರುವಂತಹ ಪಾಠ. ಓಕೆ, ಗೊತ್ತಾಯ್ತಾ. ಹಾಗಾಗಿ ಆ ಒಂದು ನೆಲೆಯಲ್ಲಿ ಯೋಚನೆ ಮಾಡೋದಾದ್ರೆ ಛಾಯೆ ಅಂತಕ್ಕಂಥದ್ದು, ರಾಹುಕೇತುಗಳಿಗೆ ಛಾಯಾಗ್ರಹಗಳು ಅಂತ ಕರೀತಾರೆ. ರಾಹುವಿನ ಒಂದು ಛಾಯೆಯ ಪ್ರಭಾವದಿಂದ ಚಂದ್ರಗ್ರಹಣ ಆಗ್ತಕ್ಕಂಥದ್ದು. ಹಾಗೆ ಆ ಚಂದ್ರನ ಪ್ರಭಾವ ಏನಿದೆ, ಚಂದ್ರ ಮನಸ್ಸಿಗೆ ಕಾರಕ ಅಂತ ಹೇಳ್ತಾರೆ. ಚಂದ್ರಮ ಮನಸ್ಸೋ ಜಾತಃ ಅಂಥೇಳಿ ವೇದದಲ್ಲೇ ಹೇಳ್ಬಿಟ್ಟಿದ್ದಾರೆ. ಹಾಗೆ ಮನಸ್ಸರ್ವೇಂದ್ರಿಯಾಣಿಚ ಅಂತ ಕೂಡ ಒಂದು ಉಪನಿಷತ್ತಲ್ಲಿ ವಾಕ್ಯ ಇದೆ. ಹಾಗಾಗಿ ಅದೆಲ್ಲ ಹಿನ್ನೆಲೆ ನೋಡೋದಾದರೆ ನಮಗೆ ಪ್ರಕೃತಿ ಕೊಡ್ತಕ್ಕಂತಹ ಇದನ್ನು ಹೆದರೋ ಅವಶ್ಯಕತೆ ಇಲ್ಲ. ಯಾಕೆ ಹೆದರಬೇಕು? ಹೌದು, ಪ್ರಕೃತಿ ಒಂದು ಆಫರ್ ಕೊಡ್ತಾ ಇದೆ ನಮಗೆ ಅಲ್ವಾ. ಏನು ಆಫರ್ ಕೊಡ್ತಾ ಇದೆ? ನಿಮ್ಮ ಏನು ದೋಷಗಳಿದೆ, ನಾವು ಮಾಡಿರ್ತಕ್ಕಂತಹ ಸಂಗ್ರಹ ಆಗಿರ್ತಕ್ಕಂಥ ಪಾಪಗಳಿದೆ, ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಸುಯೋಗ, ಪರ್ವಕಾಲ ಅಂತ ಕರಿತೀವಿ. ಗ್ರಹಣ ಪರ್ವಕಾಲ ಅಂತ ಕರಿತೀವಿ. ಪರ್ವಕಾಲ ಅಂದ್ರೇನು? ಒಂದು ಬದಲಾವಣೆಯ ಒಂದು ಸುಯೋಗ, ಬದಲಾವಣೆಯ ಒಂದು ಸಮಯ. ಹಾಗಾಗಿ ಆ ಬದಲಾವಣೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಈಗ ಏನಾರ ಒಂದು ಯಾವುದೋ ಸೀರೆದೋ ಇತ್ಯಾದಿಗಳು ಆಫರ್ ಇದ್ದಾಗ ಏನು ಮಾಡ್ತೀವಿ ನಾವು? ಅಲ್ಲಿಗೆ ಹೋಗ್ತೀವಿ, ಊಟ ನಿದ್ದೆ ಎಲ್ಲ ಬಿಟ್ಟು ಅದನ್ನು ತೊಗೊಳಕ್ಕೆ ಹೋಗ್ತೀವಿ. ನಿಜ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಏನು, ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ವಿಭಾಗದಲ್ಲಿ ಏನ್ ಮಾಡ್ತಾರೆ, 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಲ್ವಾ. ನಾವೇನ್ ಮಾಡ್ತೀವಿ, ಅದರ ಒಂದು ಉಪಯೋಗ ಪಡ್ಕೊಳ್ತಾ ಇದೀವಿ. ಅಂದ್ರೆ ನಾವೇನ್ ಫೈನ್ ಇಲ್ಲಿವರೆಗೂ ಕೂಡ ಸಂಗ್ರಹವಾಗಿದೆ ಅದರ ಅರ್ಧ ಭಾಗ ಕಟ್ಕೊಂಡು ನಾವು ಮಾಡ್ಕೊಳ್ತೀವಿ. ಅಂದ್ರೆ ಪ್ರಕೃತಿಯು ಕೂಡ ಆ ರೀತಿಯಾಗಿ ಗ್ರಹಣ ರೂಪದಲ್ಲಿ, ಪ್ರಕೃತಿ ಎಲ್ಲಾ ಸಮಯದಲ್ಲೂ ನಮಗೆ ಮಾನವನಿಗೆ ಹೆಲ್ಪ್ ಮಾಡಕ್ ಬರುತ್ತೆ. ನಾವು ಪ್ರಕೃತಿ ಜೊತೆ ಇರಬೇಕಷ್ಟೇ ಪ್ರತಿಯೊಂದು ಸಮಯದಲ್ಲೂ. ಈಗ ಗಣಪತಿ ಹಬ್ಬ ಬಂತು ಅಂತ ಹೇಳಿದ್ರೆ ಗಣಪತಿಯ ಚೈತನ್ಯ ಇಡೀ ಪ್ರಕೃತಿ ಮೇಲೆ ಬೀಳ್ತಾ ಇರುತ್ತೆ. ಹೌದು, ಅದನ್ನು ಸ್ವೀಕಾರ ಮಾಡ್ಬೇಕು ನಾವು. ಮುಂದೆ ನವರಾತ್ರಿ ಬಂತು ಅಂತ ಹೇಳಿದ್ರೆ ನವರಾತ್ರಿಯ ಸಂಪೂರ್ಣ ದೈವಿಯ ಒಂದು ಚೈತನ್ಯ ಭೂಮಿ ಮೇಲೆ ಬೀಳ್ತಾ ಇರ್ತದೆ. ಶಿವರಾತ್ರಿಯಲ್ಲಿ ಶಿವನ ಚೈತನ್ಯ, ಹರಿದಿನಗಳಲ್ಲಿ ವಿಷ್ಣುವಿನ ಚೈತನ್ಯ, ಮಾಘ ಮಾಸದಲ್ಲಿ ದಿವಾಕರನ ಸೂರ್ಯನ ಚೈತನ್ಯ, ಇವೆಲ್ಲವೂ ಅತಿ ಹೆಚ್ಚಾಗಿ ಆ ತತ್ವಗಳು ನಮಗೆ ಬೀಳ್ತಾ ಇರ್ತದೆ. ಅದನ್ನು ನಾವು ಉಪಯೋಗ ಪಡ್ಕೊಳ್ಬೇಕು. ಹಾಗೆ ಗ್ರಹಣದ ಪರ್ವಕಾಲವೂ ಕೂಡ ಅಷ್ಟೇ. ಹಾಗಾಗಿ ಗ್ರಹಣಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಇದು ಪ್ರಕೃತಿ ನಮಗೆ ಪಾಠವನ್ನು ಕಲಿಸಕ್ಕೆ ಬಂದಿದೆ, ಅದನ್ನು ಸ್ವೀಕಾರ ಮಾಡೋಣ. ಹಾಗೆ ಏನಾದರೂ ಹೇಗೆ ಗ್ರಹಣದ ಒಂದು ಸ್ಥಿತಿ ಹೇಳ್ತೀನಿ. ಅಂದರೆ ಒಂದು ಮಸೂರ ಅಂತ ತಗೊಳ್ತೀವಿ ಅಂತ ಇಟ್ಕೊಳ್ಳಿ, ಅಂದರೆ ಭೂತ ಕನ್ನಡಿ ಅಂತ ಹೇಳ್ಬೋದು, ಲೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ತಗೊಂಡು ಸೂರ್ಯನ ಕಿರಣಕ್ಕೆ ಹಿಡಿದಾಗ ಏನಾಗುತ್ತೆ, ಇಟ್ಟಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಯಾವ ವಸ್ತು ಇಟ್ಟಿರ್ತೀವೋ ಅದ್ರ ಮೇಲೆ ಅದು ಪ್ರಭಾವ ಬೀಳ್ತಾ ಹೋಗುತ್ತೆ. ಹೌದು ಅಲ್ವಾ. ಒಂದು ಬಟ್ಟೆ ಇಟ್ಟರೆ ಅದು ಸುಟ್ಟು ಹೋಗುತ್ತೆ, ನಿಜ. ಪೇಪರ್ ಇಟ್ಟರೆ ಅದು ಸುಟ್ಟು ಹೋಗ್ತದೆ, ಹತ್ತಿ ಇಟ್ಟರೆ ಅದು ಸುಟ್ಟು ಹೋಗುತ್ತೆ, ಕಲ್ಲಿಟ್ಟರೆ ಇಲ್ಲ, ಬಿಸಿ ಆಗುತ್ತೆ. ಅಂದರೆ ಅದರಲ್ಲಿರುವಂಥ ಅಣುವಿನ ಸಾಂದ್ರತೆಗಳು ಅದರ ಪ್ರಕ್ರಿಯೆಯನ್ನು ನೋಡ್ತಾ ಹೋಗುತ್ತೆ. ಹಾಗೆಯೇ ಈಗ ನಾವು ರಾಶಿ ಚಕ್ರ ಇರಬಹುದು, ಅದರಲ್ಲಿ ಅದರ ಪ್ರಭಾವ ಬೀಳ್ತದೆ. ಅದಕ್ಕೆ ಭಗವಂತ ಅಥವಾ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿರಬಹುದು ಅಥವಾ ಇತ್ಯಾದಿಗಳಲ್ಲಿ ನಮಗೆ ಅದಕ್ಕೆ ಅನುಕೂಲವಾಗಿರ್ತಕ್ಕಂತಹ ಒಂದು ಮಾರ್ಗವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಚಂದ್ರಗ್ರಹಣಕ್ಕೆ ಅಥವಾ ಯಾವುದೇ ಗ್ರಹಣಗಳಿಗೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಗುರು ಪರಂಪರೆಯಿಂದ ಬಂದಿದೆಯಲ್ಲ, ಋಷಿಗಳು ಅಂತ ಹೇಳಿದ್ರೆ ವಿಜ್ಞಾನಿಗಳೇ ಅವರು. ಹೌದು, ಇಲ್ಲಿ ಕುತ್ಕೊಂಡು ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ದಿಕ್ಸೂಚಿಗಳನ್ನು ಅವರು ಧ್ಯಾನದ ಮೂಲಕ ಮತ್ತು ಕೆಲವೊಂದು ಲೆಕ್ಕಾಚಾರದ ಮೂಲಕ ಏನು ನೋಡಿದ್ದಾರೆ, ಅದರ ಒಂದು ಫಲವಾಗಿ ನಾವೀಗ ಎಷ್ಟೇ ಮುಂದಿನ ಗ್ರಹಣ ಇರ್ಬೋದು, ಗ್ರಹಗಳ ಚಲನೆ ಇರ್ಬೋದು, ಅವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಋಷಿಗಳು ಹಾಕ್ಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಾವು ಹೋಗೋದ್ರಿಂದ ಅವರು ಈ ಗ್ರಹಣ ಕಾಲದಲ್ಲಿ ಕೆಲವೊಂದು ನಿಯಮಗಳನ್ನು ಅನುಸರಿಸಿ ಅಂತ ಹೇಳಿದ್ದಾರೆ ಅಲ್ವಾ. ಗ್ರಹಣದಲ್ಲಿ ಏನಾಗ್ತದೆ, ಬರತಕ್ಕಂಥ ಛಾಯೆ ಅಂದರೆ ನೆರಳು ಬರ್ತದೆ. ನೆರಳು ಅಂತಕ್ಕಂಥಕ್ಕೆ ನಮ್ಮ ಪಾರಿವಾರಿಕ ಭಾಷೆಯಲ್ಲಿ ಈಗ ಉದಾಹರಣೆಗೆ ಮಾತಾಡ್ತೀವಿ ನಾವು, ಏನು ಮಾತಾಡ್ತೀವಿ, ನಮ್ಮ ಮನೆಗೆ ಯಾರು ಕರಿ ನೆರಳು ಬಿತ್ತೋ ಏನೋ, ಹೌದು ಹೇಳ್ತೀವಲ್ಲ, ಆ ಛಾಯೆ. ಹಾಗೆ ಗೋಪುರದ ಛಾಯೆ ನೆರಳು ಮನೆ ಮೇಲೆ ಬೀಳಬಾರ್ದು ಅಂತ ಶಾಸ್ತ್ರ ಇದೆ. ಒಂದು ವಸ್ತು ಮೇಲೆ ಬಿದ್ದಿರ್ತಕ್ಕಂತಹ ಕಿರಣ ಮತ್ತೊಂದು ವಸ್ತು ಮೇಲೆ ಬಿದ್ದಾಗ ಅದರ ಒಂದು ಶಕ್ತಿ ವ್ಯತ್ಯಯ ಆಗ್ತದೆ. ಓಕೆ, ಆ ಹಿನ್ನೆಲೆ ಯೋಚನೆ ಮಾಡೋದಾದ್ರೆ ಉದಾಹರಣೆಗೆ ಒಂದು ಕರೆಂಟ್ ಹೋದಾಗಲೇ ನಮ್ಮ ಜೀವನದ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡ್ಕೊಳ್ತೀವಿ 10 ನಿಮಿಷಕ್ಕೆ. ಹೌದು,
ಈಗೆಲ್ಲ UPS ಬಂದಿದೆ, ಒಂದು ರೀತಿ ಆತಂಕ ಆತಂಕ ಇರುತ್ತೆ. ಆಗ ಬೆಳಕಿನಲ್ಲಿ ನಮ್ಮ ನೆರಳು ನೋಡ್ಕೊಂಡು ನಮಗೆ ಭಯ ಆಗ್ತದೆ. ನಿಜ ನಿಜ. ದೀಪದ ಬೆಳಕಿನಲ್ಲಿ ನಮ್ಮ ನೆರಳು ಅಂತಕ್ಕಂಥದ್ದು, ಇದು ನೆರಳು ಬೆಳಕಿನ ಆಟ ಇರಬಹುದು, ವೈಜ್ಞಾನಿಕವಾಗಿ ಹೇಳ್ತಾರೆ, ತಪ್ಪಲ್ಲ. ಆದರೆ ನಮಗೆ ಪ್ರಕೃತಿ ಕಲಿಸಕ್ಕಂಥ ಪಾಠ, ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ, ಅದನ್ನ ಅನುಭವಿಸೋಣ. ಹಾಗೆ ಇದಕ್ಕೆ ಪ್ರಕೃತಿ ಬೇರೆ ದಾರಿನೂ ಮಾಡ್ಕೊಟ್ಟಿದೆಯಲ್ಲ, ಜಪ, ಅನುಷ್ಠಾನ, ಧ್ಯಾನ, ಈ ಸ್ವಲ್ಪ ಈ ಹೊತ್ತನ್ನ ಅದಕ್ಕೋಸ್ಕರ ಮೀಸಲಿಡೋಣ. ಓಕೆ, ಹೇಗೆ ಆಫರಿಗೆ ಮುಂದಕ್ಕೆ ಹೋಗ್ತೀವಲ್ಲ, ಪ್ರಕೃತಿ ಕೊಡ್ತಕ್ಕಂಥ ಆಫರ್ ಅನುಭವಿಸೋಣ ಅಂತ ಹೇಳಿ, ಓಕೆ, ಶ್ರದ್ಧೆಯಿಂದ ಅನುಭವಿಸೋಣ. ಓಕೆ, ಆಯ್ತು. ನಾವು ಅದ್ರ ಬಗ್ಗೆ ಮಾತಾಡೋಣ ಗುರುಜಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅರುಣ್ ಗುರುಜಿ ಅವರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಗ್ರಹಣದ ಮಹತ್ವ ಏನು, ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಚಂದ್ರಗ್ರಹಣವನ್ನು ಅಂತ? ಓಂ ಸೋಂ ಸೋಮಯ್ಯ ನಮಃ. ಚಂದ್ರಗ್ರಹಣ ಈಗ ಪ್ರಾರಂಭ ಆಗಿರ್ತಕ್ಕಂಥದ್ದು ದಿನ. ಸುಮಾರು ಗ್ರಹಣಗಳು ನಡೆದಿದ್ವು, ಇವತ್ತು ನಡೀತದ, ಮುಂದೆ ನಡೀತದ, ಮತ್ತು ಪ್ರಪಂಚದಲ್ಲಿ ಎಲ್ಲ ಕಡೆನೇ ನಡೀತಾ ಇರ್ತದೆ ಚಂದ್ರಗ್ರಹಣ. ಎಲ್ಲೂ ನಿಂತಿಲ್ಲ, ಎಲ್ಲ ಕಡೆ ನಡೀತಾನೆ ಇರ್ತದೆ. ಗ್ರಹಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ವಾಟ್ ಈಸ್ ಚಂದ್ರ ಅಂತ, ಚಂದ್ರ ಅಂದ್ರೆ ಏನಂತ ನೋಡ್ಬೋಣ. ಚಂದ್ರ ಅಂದ್ರೆ ಅದು ಕೂಡ ಒಂದು ಶಕ್ತಿ ಅಂತ ನಮಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಅಂದ್ರೆ ನಾವೆಲ್ಲ ನಿಂತಿರೋದು, ನಮ್ಮ ಪ್ರಕೃತಿ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಗ್ರಹಗಳ ಒಂದು ಅಯಸ್ಕಾಂತೀಯ ಗುಣಗಳಿಂದ ನಮ್ದೆಲ್ಲ ಭಾವನೆಗಳು, ಆಲೋಚನೆಗಳು, ವರ್ತನೆಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ಸೂರ್ಯನ ಕಿರಣಗಳಿಂದ ನಮ್ಗೇನು ಶಕ್ತಿ ಸಿಗುತ್ತೋ, ಚಂದ್ರನ ಕಿರಣಗಳಿಂದಲೂ ಕೂಡ ನಮಗೆ ಶಕ್ತಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆಗಿನ ಕಾಲದಲ್ಲಿ ಈ ಹುಣ್ಣಿಮೆಯಲ್ಲಿ ಈ ಬೆಳದಿಂಗಳ ಊಟ ಅಂತ ಒಂದು ಪರಿಪಾಠ ಇತ್ತು. ಎಲ್ಲರನ್ನು ಹೊರಗೆ ಕೂರ್ಸ್ಕೊಂಡ್ಬಿಟ್ಟು ಬೆಳದಿಂಗಳ ಊಟಕ್ಕೆ ಹೊಲಕ್ಕೆ ಹೋಗೋದು, ಮನೆ ಮೇಲ್ಗಡೆ ಕೂರೋದು, ಬೆಳದಿಂಗಳ ಊಟ ಮಾಡ್ತಿದ್ರು. ಅಂದ್ರೆ ಆ ಕಾಲದಲ್ಲಿ ಬೆಳದಿಂಗಳ ಊಟ ಬಂತು ಅಂದ್ರೆ ಭೂತತ್ವ ತುಂಬಾ ಆಕ್ಟಿವ್ ಆಗಿಬಿಡೋದು. ನಮ್ಮ ಭಾಷೆ, ನಮ್ಮ ಹಿಂದೂ ಭಾಷೆಯಲ್ಲಿ ಭೂತತ್ವ ಅಂತ ಕರಿತೀವಲ್ಲ, ಅದು ಆಕ್ಟಿವ್ ಆಗ್ಬಿಡೋದು. ಅವಾಗ ಈಗ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಜಗಳ, ಮನಸ್ತಾಪಗಳೇನು ನಡೀತಿರ್ಲಿಲ್ಲ. ಚಂದ್ರನಿಗೆ ಅಷ್ಟು ಪ್ರಭಾವ. ಚಂದ್ರ ಸ್ಟ್ರಾಂಗ್ ಇದ್ದು ಬಿಟ್ರೆ ಏನಾರು ಬರ್ಲಿ ಎಲ್ಲ ಓದ್ಕೊಂಡು ಹೋಗ್ಬಿಡ್ತಾರೆ ಅಂತ ಶಕ್ತಿ ಇರುತ್ತೆ ಚಂದ್ರನಿಗೆ. ಚಂದ್ರ ಅಂದ್ರೆ ಎನರ್ಜೆಟಿಕ್ ಪವರ್ ಅಂತ. ಚಂದ್ರ ಅಂದ್ರೆ ಊಟಕ್ಕೆ ಸಂಬಂಧಪಟ್ಟಂತದ್ದು, ಚಂದ್ರ ಅಂದ್ರೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತದ್ದು, ಶಾಂತಿಯ ಪ್ರತೀಕನು ಅಂತ ಹೇಳ್ತಾರೆ. ಶಾಂತಿ ಅನ್ನೋದಕ್ಕಿಂತ ಅದಕ್ಕೆ ಕೆಪಾಸಿಟಿ ಜಾಸ್ತಿ ಅಂತ. ಏನೇ ಪ್ರಭಾವ ಬಂದ್ರು ಕೂಡ, ಎಷ್ಟೇ ಪ್ರೆಷರ್ ಬಂದ್ರು ಕೂಡ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಅಂತ. ಚಂದ್ರನ ಪ್ರಭಾವ ಯಾರಲ್ಲಿ ಜಾಸ್ತಿ ಆಗಿರುತ್ತೋ, ಚಂದ್ರ ಉಚ್ಚ ಸ್ಥಾನದಲ್ಲಿ ಇರ್ಬೋದು, ಚಂದ್ರನ ಸ್ವಂತ ಮನೇಲಿ ಇರೋರು ಇರ್ಬೋದು, ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವರಿಗೆ ಚಂದ್ರ ಸ್ಟ್ರಾಂಗ್ ಇದ್ರೆ ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ಇದು ನಮ್ಮ ಯಾರೋ ಒಬ್ಬರಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ಇಡೀ ಮನುಕುಲಕ್ಕೆ ಸಂಬಂಧಪಟ್ಟಂತ ವಿಚಾರ. ಸೊ ಎಲ್ಲರಲ್ಲೂ ಕೂಡ ಮಾನಸಿಕ ಭಾವನೆಗಳು, ಮಾನಸಿಕ ಆಲೋಚನೆಗಳು ಮತ್ತು ಮಾನಸಿಕ ವರ್ತನೆಗಳಲ್ಲಿ ಬದಲಾಗ್ತಕ್ಕಂಥ ಸಮಯ ಈ ಚಂದ್ರಗ್ರಹಣ. ಚಂದ್ರನ ನೆರಳು ಕಡಿಮೆ ಆದ್ರೆ ಏನಾಗುತ್ತೆ? ಎನರ್ಜಿ ಕಡಿಮೆ ಆಗುತ್ತೆ, ಸಿಂಪಲ್. ಇಲ್ಲೇನು ಬೇರೆ ಏನಾಗಲ್ಲ, ಸ್ವಲ್ಪ ಎನರ್ಜಿ ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆದಾಗ ಏನೇನಾಗುತ್ತೆ ಅಂತ ನಾವು ಮತ್ತೆ ಹೊರಳಗೆ ಹಾಸ್ಪಿಟ್ಲ್ಗಳು ಹುಡ್ಕೋದು. ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿ ಏನಾಗುತ್ತೆ, ಈ ಒಂದು ರಾಜಕೀಯದಲ್ಲಿ ಏನಾಗುತ್ತೆ, ಈ ರಾಶಿಯವ್ರಿಗೆ ಏನಾಗುತ್ತೆ, ಮತ್ತು ಅವ್ರಿಗೆ ಏನಾಗುತ್ತೆ, ನಾವೇ ಬೈಫರ್ಗೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಇದು ಎಲ್ಲರಲ್ಲೂ ವ್ಯತ್ಯಾಸ ಅಂತ ಉಂಟು ಮಾಡೇ ಮಾಡ್ತದೆ. ಚಂದ್ರ ಯಾವತ್ತು ನೀರಿಗೆ ಕಾರಕ ಆಗಿರೋದ್ರಿಂದ ಈ ಜಲಪ್ರಳಯಗಳು ಆಗ್ಬಿಡ್ತವೆ, ಆಗ್ಬೋದು, ಆಗದೇನೆ ಇರ್ಬೋದು. ಹೆಚ್ಚು ಮಳೆ ಬರುತ್ತೆ, ಬರ್ಬೋದು, ಬರ್ದೇನೆ ಇರ್ಬೋದು. ಯಾವ್ದ್ರ ಮೇಲೆ ಪ್ರಭಾವ ಬೀಳುತ್ತೆ ಹೇಳಕ್ ಬರಲ್ಲ. ಮತ್ತೆ ಅದಕ್ಕೆ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನನಗೆ ತುಂಬಾ ಬೇಜಾರು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಒಂದು ತಿಂಗಳಿಂದ ಎಲ್ಲ ಟಿವಿನವ್ರು ಹಾಕ್ಯಂದು ಸಾಕಷ್ಟು ಮಾಡಿ ರುಬ್ಬಾಕ್ಬಿಟ್ಟಿದ್ದಾರೆ. ಈ ಕಟಕ ರಾಶಿಯವ್ರನ್ನ ಭೂಮಿ ಮೇಲೆ ಯಾಕಾದ್ರೂ ಹುಟ್ಟಿದ್ನೋ ಏನೋ, ಈ ವೃಶ್ಚಿಕ ರಾಶಿಯವ್ರನ್ನ ಹುಟ್ಟಿದ್ರೆ ಚೆನ್ನಾಗಿತ್ತೋ ಏನೋ, ಮೊದಲೇ ಸಮಸ್ಯೆಯಲ್ಲಿ ಇರ್ತಾರೆ. ಈ ಕಡೆ ಮೀನ ರಾಶಿಯವ್ರು ಯಪ್ಪ ದೇವರೇ ಪರಮಾತ್ಮ ನಾನೇನ್ ಮಾಡ್ಲಿ, ಕುಂಭರಾಶಿಯವ್ರು ಏನ್ ಮಾಡ್ಲಿ. ಆಮೇಲೆ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಸರ್. ಫಾರ್ ಎಕ್ಸಾಂಪಲ್, ಇದರಲ್ಲಿ ನಾವು 4 ರಾಶಿ ಇವರೇ ಆಗ್ಬಿಟ್ರೆ ಏನಾಯ್ತು? ಅಲ್ಲಿಗೆ ಒಂದು 50 ಕೋಟಿ ಜನ ಆಗ್ಬಿಟ್ರು. 50 ಕೋಟಿ ಜನ ನರಕನೇನ? ಅವೆಲ್ಲ ಅಲ್ಲ. ಚಂದ್ರಗ್ರಹಣ ಅನ್ನೋದು ಈಗ ತಾತ್ಕಾಲಿಕವಾಗಿ ಎನರ್ಜಿಯಲ್ಲಿ ಒಂಚೂರು ವ್ಯತ್ಯಾಸ ಮಾಡಿಕೊಡ್ತದ. ಇದನ್ನ ನಾವು ಅನುಭವಿಸೋದಕ್ಕೆ ಸಿದ್ಧರಾಗಿರ್ಬೇಕು. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಎಲ್ಲ ನಮ್ಮ ಮನಸ್ಥಿತಿನೇ ನಮ್ಮ ಪರಿಸ್ಥಿತಿ ಆಗಿರುತ್ತೆ. ಸೊ ಈ ಗ್ರಹಣದಿಂದ ಎಲ್ಲ ಒಂದು ವರ್ಗದಲ್ಲೂ ಕೂಡ ನಾವು ವಿಭಿನ್ನವಾಗಿ ನೋಡ್ತಾ ಹೋಗ್ತೀವಿ. ಪ್ರಕೃತಿಯಲ್ಲಿ ನೋಡೋದಾದ್ರೆ ಪ್ರಕೃತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದ, ಅದು ಗೊತ್ತು. ರಾಜಕೀಯದಲ್ಲಿ ನೋಡ್ತೀವಿ, ರಾಜಕೀಯ ಯಾಕೆ ನೋಡ್ತಿದ್ವಿ? ರಾಜಕೀಯದಲ್ಲಿ ಮುಖಂಡ್ರು ಯಾರು ನಮ್ಮ ದೇಶ ಆಳ್ತಾರೋ, ನಮ್ಮ ರಾಜ್ಯ ಆಳ್ತಾರೋ, ಅವ್ರ ಮನಸ್ಥಿತಿ ಹೆಂಗಿರುತ್ತಪ್ಪ, ಸ್ವಲ್ಪ ಏನಾದ್ರು ಒಳ್ಳೇದಾಗುತ್ತೆ ತಾಗುತ್ತಾ ಅವ್ರ ಜಾತಕ ತಮ್ಮನಿ ಸರ್ ನೋಡೋಣ. ಎಲ್ರಿಗೆ ಹಂಗೆ ಇರಲ್ಲ, ಎಲ್ಲರಿಗೆ ಅದೇ ತರ ಬರಲ್ಲ. ಅಕಸ್ಮಾತ್ ಆಗಿ ಇವಾಗ ಕುಂಭರಾಶಿಯಲ್ಲಿ ಏನಾದ್ರು ನಮ್ಮ ನರೇಂದ್ರ ಮೋದಿ ಅವರು ಇದ್ರೆ ಅನ್ಕೊಂಡು, ಅಯ್ಯೋ ಕುಂಭರಾಶಿ ನರೇಂದ್ರ ಮೋದಿ ಏನಾಗ್ಬಿಡ್ತದೆ, ದೇಶ ಎಲ್ಲ ಹಾಳಾಗೋಗ್ಬಿಡುತ್ತೆ, ಆ ಥರ ಇರಲ್ಲ ಸರ್. ಇದು ಈ ಕ್ಷಣಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನಾವೆಲ್ಲರೂ ಎದುರಿಸಕ್ ರೆಡಿ ಇರ್ಬೇಕಷ್ಟೇ. ನಮ್ಮ ಮನಸ್ಥಿತಿ ಗಟ್ಟಿಯಾಗಿದ್ರೆ ಈ ಗ್ರಹಣ ಏನು ಮಾಡಲ್ಲ. ನಾನು ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಮತ್ತು ಕುಂಭರಾಶಿ ಪರವಾಗಿದ್ದೀನಿ, ನಿಮ್ಗೆ ಏನಾಗಲ್ಲ ಅಂತ ನಾನು ಮಾತು ಕೊಡ್ತೀನಿ. ಓಕೆ.